ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಸೆಪ್ಟೆಂಬರ್ 18ನೇ ತಾರೀಕು ಗುರುವಾರ ಗುರುಪುಷ್ಯ ಯೋಗ ರೂಪುಗೊಳ್ತಾ ಇದೆ. ಈ ಗುರುಪುಷ್ಯ ಯೋಗ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಇನ್ನು ಈ ಯೋಗದಲ್ಲಿ ಸಂಜೆ 5ರ ಒಳಗೆ ನೀವು ಈ ಮರದ ಕಡ್ಡಿಯನ್ನು ಮನೆ ಬಾಗಿಲಿಗೆ ಕಟ್ಟಿದ್ರೆ ಸಾಕು, ಧನಾಗಮನ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಗುರುವಾರ ನಾವು ರಾಯರ ಮಂತ್ರವನ್ನು 108 ಸಾರಿ ಹೇಳೋದ್ರಿಂದ 48 ದಿನದಲ್ಲೇ ಅದ್ಭುತವಾದ ಒಂದು ಪವಾಡನೆ ನಡೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಗುರುಪುಷ್ಯ ಯೋಗದ ಮಹತ್ವವನ್ನು ತಿಳ್ಕೊಳ್ಳೋದಾದರೆ, ಜ್ಯೋತಿಷ್ಯದ ಪ್ರಕಾರ ಪುಷ್ಯ ನಕ್ಷತ್ರವು ಗುರುಗ್ರಹದೊಂದಿಗೆ ಸೇರಿದಾಗ ಗುರುಪುಷ್ಯ ಯೋಗ ಏರ್ಪಡುತ್ತೆ. ಗುರುವಾರವನ್ನು ಶಿಕ್ಷಣ, ಜ್ಞಾನ, ಸಂಪತ್ತು ಮತ್ತು ಸಮೃದ್ಧಿಯ ಅಂಶವೆಂದೇ ಪರಿಗಣಿಸಲಾಗುತ್ತೆ. ಇನ್ನು ಎಲ್ಲ ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಅತ್ಯಂತ ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ಯೋಗವು ಬಹಳನೇ ಮಂಗಳಕರ ಮತ್ತು ಅಪರೂಪದ ಸಂಯೋಜನೆಯಾಗಿದೆ ಅಂತಲೇ ಹೇಳ್ಬೋದು. ಗುರುಪುಷ್ಯಾಮೃತ ಯೋಗ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಸೆಪ್ಟೆಂಬರ್ 18ನೇ ತಾರೀಕು ಗುರುವಾರ ಬೆಳಗ್ಗೆ 6:17 ಪ್ರಾರಂಭ ಆಗುತ್ತೆ. ಇನ್ನು ಅದೇ ದಿನ ಸಂಜೆ ಅಂದರೆ 18ನೇ ತಾರೀಕೆ ಸಂಜೆ 6:32 ಮುಕ್ತಾಯ ಆಗುತ್ತೆ. ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಇದನ್ನು ಗುರುಪುಷ್ಯಾಮೃತ ಯೋಗ ಅಂತ ಕರೀತೀರಿ. ಇದು ವರ್ಷದಲ್ಲಿ ಒಂದು 2 ದಿನ ಅಥವಾ 3 ದಿನ ಮಾತ್ರ ಬರುತ್ತೆ ಈ ಗುರುವಾರ ಗುರುಪುಷ್ಯ ನಕ್ಷತ್ರ. ಹಾಗಾಗಿ ತುಂಬಾ ಅಪರೂಪದ ನಕ್ಷತ್ರ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ಸಂಜೆ ಅಂತಂದರೆ ನಮಗೆ ಗುರುವಾರ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ, ಬೆಳಗ್ಗೆ 6 ಗಂಟೆಗೆ ಶುರು ಆದರೆ ಸಂಜೆ 6 ಗಂಟೆ ತನಕ ಈ ಪುಷ್ಯ ನಕ್ಷತ್ರ ಇರುತ್ತೆ. ನೀವು ಗುರುವಾರದ ದಿನ ರಾಹುಗಾಲ ನೋಡಿಕೊಂಡು, ರಾಹುಗಾಲ ಬಿಟ್ಟು ನೀವು ಬೇರೆ ಟೈಮಲ್ಲಿ ನೀವು ಸಂಜೆ 5 ಗಂಟೆ ಒಳಗಡೆ ನೀವು ಈ ಬನ್ನಿ ಮರ ಅಂದರೆ ಶಮಿ ವೃಕ್ಷದ ಒಂದು ಸಣ್ಣ ಕಡ್ಡಿಯನ್ನಾದರೂ ತೊಗೊಂಬಂದು ಅದನ್ನು ಅರಿಶಿಣದ ನೀರಿನಲ್ಲಿ ತೊಳೆದು ನೀವು ಇದಕ್ಕೆ ಮನೆ ಬಾಗಿಲಿನ ಹೊರಗಡೆ ಅಂದರೆ ನಿಮಗೆ ಹೊಸ್ಲಿ ಇರುತ್ತಲ್ಲ, ಹೊಸ್ಲಿನ ಮೇಲೆ ಹೊರಭಾಗದಲ್ಲಿ ಈ ರೆಂಬೆಯನ್ನು ಕಟ್ಟಬೇಕಾಗತ್ತೆ, ಅಂದರೆ ಸಣ್ಣ ಕಡ್ಡಿಯನ್ನು ಕಟ್ಟಬೇಕಾಗತ್ತೆ. ಇದು ನಾವು ದಸರಾ ಟೈಮಲ್ಲಿ ನಾವು ಶಮಿ ವೃಕ್ಷ ಬನ್ನಿ ಮರವನ್ನು ಪೂಜೆ ಮಾಡಿ ನಾವು ಅದನ್ನು ತೊಗೊಂಬಂದು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ತೀರಿ. ಹಾಗಾಗಿ ಬನ್ನಿ ಮರವನ್ನು, ಈ ಶಮಿ ವೃಕ್ಷವನ್ನು ನಾವು ಇದನ್ನು ಬಂಗಾರಕ್ಕೂ ಕೂಡ ಹೋಲಿಸ್ತೀರಿ. ಹಾಗಾಗಿ ನೀವು ಇದನ್ನು ತೊಗೊಂಬಂದು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಧನಾಗಮನ ಅನ್ನೋದು ಹೆಚ್ಚಾಗುತ್ತೆ. ಯಾರು ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರ ಎಲ್ಲರೂ ಈ ದಿನ ತುಂಬಾ ಅಪರೂಪದ ನಕ್ಷತ್ರ, ಅಪರೂಪದ ದಿನ ಅಂತ ಕೂಡ ಹೇಳ್ಬೋದು. ಈ ದಿನ ನೀವು ತೊಗೊಂಬಂದು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಧನಾಗಮನ ಅಂತ ಹೆಚ್ಚಾಗುತ್ತೆ. ನಿಮ್ಮ ಧನದ ದ್ವಾರಗಳು ಕೂಡ ತೆರ್ಕೊಳ್ತವೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲ ಬ್ಲಾಕೇಜಸ್ ಆಗಿತ್ತು, ನಿಮಗೆ ದುಡ್ಡು ಬರೋದಿತ್ತು ಅಂತಂದರೆ ಬ್ಲಾಕೇಜಸ್ ಆಗಿತ್ತು ಅಂದರೆ ದುಡ್ಡು ಬರ್ತಾ ಇರಲ್ಲ, ಆ ಬ್ಲಾಕೇಜಸ್ ಎಲ್ಲ ಇದು ರಿಲೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದರಲ್ಲೂ ತುಂಬಾ ಒಳ್ಳೆಯ ದಿನ ಈ ದಿನ, ಮಿಸ್ ಮಾಡ್ಕೊಬೇಡಿ. ಇನ್ನು ಈ ದಿನ ನಾವು ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡ್ಬೋದು, ಹಾಗೆಯೇ ಯಾವ ಕೆಲಸಗಳನ್ನು, ಶುಭ ಕಾರ್ಯಗಳನ್ನು ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಪಕ್ಷ ಮಾಸ ನಡೀತಾ ಇದೆ, ಈಗ ನಾವು ಶುಭ ಕಾರ್ಯಗಳನ್ನು ಮಾಡಲ್ಲ ಅನ್ನೋರು ಕೂಡ ನೀವು ಗುರುಪುಷ್ಯಾಮೃತ ಯೋಗದಲ್ಲಿ ನಾವು ಈ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಏನೇನು ಮಾಡ್ಬೋದು ಅನ್ನೋದಾದರೆ, ಸೈಟನ್ನು ಖರೀದಿ ಮಾಡೋದಾಗಲಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಮನೆಯನ್ನು ಕಟ್ಟೋದಾಗಲಿ ಅಥವಾ ಗೃಹ ಪ್ರವೇಶವನ್ನು ಮಾಡೋದಾಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯ ಸಮಯ ಈ ದಿನ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಇನ್ನು ಯಾವ ವಸ್ತುವನ್ನು ಕೊಂಡ್ರೆ ನಾವು ತುಂಬಾ ಒಳ್ಳೆಯದು ಅನ್ನೋದಾದರೆ, ಗುರುವಾರ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಚಿನ್ನವನ್ನು ಖರೀದಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಚಿನ್ನವನ್ನು ತೊಗೊತಾನೆ ಇರ್ತೀರಿ. ಇಷ್ಟು ದಿನ ಯಾರೆಲ್ಲ ಚಿನ್ನ ತೊಗೊಂಡಿಲ್ಲ ಅನ್ನೋರು ಅಟ್ಲೀಸ್ಟ್ ನೀವು 1 ಗ್ರಾಮು ಆಗಲಿಲ್ಲ ಅಂದರೆ ಅರ್ಧ ಗ್ರಾಮ್ ಆಗಷ್ಟು ಅಥವಾ ಒಂದು ಮೂಗ್ಬಟ್ಟಾದರೂ ನೀವು ಈ ದಿನ ಖರೀದಿ ಮಾಡಿ ನೋಡಿ, ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ. ಮತ್ತೆ ಮತ್ತೆ ನಿಮಗೆ ಚಿನ್ನ ತಗೊಳ್ಳುವಂಥ ಅವಕಾಶಗಳು ಕೂಡಿ ಬರುತ್ತೆ. ಬೆಳ್ಳಿಯನ್ನು ತೊಗೊಬೋದು, ಇನ್ನು ಮನೆಗೆ ಹಾಲನ್ನು ತರೋದಾಗಲಿ, ಸಕ್ಕರೆಯನ್ನು ತೊಗೊಂಬರ್ಬೋದು, ಹಾಗೆಯೇ ಮೊಸರನ್ನು ತರೋದಾಗಲಿ, ಅಕ್ಕಿಯನ್ನು ತರೋದು, ಉಪ್ಪು, ಅರಿಶಿನ, ಕುಂಕುಮ ಈ ಥರ ಶುಭ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ನಾವು ಈ ದಿನ ಪ್ರಾರಂಭ ಕೂಡ ಮಾಡ್ಬೋದು. ಇನ್ನು ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋದಾದರೆ, ಗುರುಪುಷ್ಯಾಮೃತ ಯೋಗದಲ್ಲಿ ನನಗೆ ಈ ವರ್ಷ ಈ ಕೆಲಸ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡ್ರೆ, ರಾಯರ ಮುಂದೆ ಕೂತ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡ್ರೆ ಖಂಡಿತ ಆ ಸಂಕಲ್ಪ ನೆರವೇರುತ್ತೆ ಅಂತಲೇ ಹೇಳ್ಬೋದು.
ಗುರುವಾರ ಗುರು ಪುಷ್ಯಾಮೃತ ಯೋಗದ ದಿನ ನಾವು ರಾಯರ ಯಾವ ಮಂತ್ರವನ್ನು ಪಠಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ದಿನಗಳ ಕಾಲ ಪಠಿಸ್ಬೇಕು, ಎಷ್ಟು ಸಮಯ ಪಠಿಸ್ಬೇಕು ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ರೆ ಸ್ವಾಮಿ ಎಂದಿಗೂ ಕೈ ಬಿಡಲ್ಲ ಎಂಬುದನ್ನು ರಾಯರ ಭಕ್ತರ ಅಚಲ ನಂಬಿಕೆ ಕೂಡ. ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ಕೂಡ ನಡೀತಾ ಇದ್ದಾವೆ ಕೂಡ. ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಗೆ ಗುರುವಾರ ತುಂಬನೇ ಶ್ರೇಷ್ಠವಾದ ದಿನ ಅಂತ ಕೂಡ ಹೇಳ್ಬೋದು. ಇನ್ನು ಕಷ್ಟ ಬಂದಾಗ ರಾಯರನ್ನ ಮನಸ್ಸಿನಲ್ಲಿ ನೆನೆದರೆ ಸಾಕು, ಕಷ್ಟಗಳು ಮಂಜಿನಂತೆ ಕರಗುವುದು. ರಾಯರನ್ನ ಪೂಜಿಸಲು ಕಠಿಣ ನಿಯಮಗಳೇನೂ ಇಲ್ಲ ಸ್ನೇಹಿತರೆ. ಶುದ್ಧ ಮನಸ್ಸಿನಿಂದ ರಾಯರನ್ನ ಪೂಜಿಸಿದ್ರೆ ಸಾಕು, ರಾಯರು ಅವರೆಲ್ಲ ಕಷ್ಟಗಳನ್ನು ನಿವಾರಿಸ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಗುರು ರಾಯರನ್ನ ನೀವು ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜಿಸಿದ್ರೆ ತುಂಬನೇ ಒಳ್ಳೆಯದು. ಅದರಲ್ಲೂ ಗುರುವಾರ ಈ ಮಂತ್ರವನ್ನು ಪಠಿಸೋದ್ರಿಂದ ಹೆಚ್ಚಿನ ಫಲ ಕೂಡ ಪಡಿಬೋದು. ನಾವಿಲ್ಲಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಮತ್ತು ಗಾಯತ್ರಿ ಮಂತ್ರ ಅದನ್ನು ಪಠಿಸುವ ರೀತಿ ಹಾಗೂ ಪ್ರಯೋಜನಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ನೀವು ಗುರುವಾರನೇ ಅಂತಲ್ಲ, ಯಾವಾಗ ಬೇಕಾದರೂ ಈ ಮಂತ್ರವನ್ನು ಪಠಿಸ್ಬೋದು. ಈ ಮಂತ್ರವನ್ನು ಪಠಿಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗುವುದು ಮಾತ್ರವಲ್ಲ, ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಋಣಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಇದು. ಮಂತ್ರ ಕೂಡ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಇನ್ನು ಈ ಗಾಯತ್ರಿ ಮಂತ್ರವನ್ನು, ಅದರಲ್ಲೂ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪಠಿಸ್ಬೇಕಾದ್ರೆ ಉಚ್ಚಾರಣೆಯಲ್ಲಿ ದೋಷವಿರಬಾರ್ದು. ಈ ಮಂತ್ರವನ್ನು ಪ್ರತಿದಿನ ಪಠಿಸ್ಬೋದು ಅಥವಾ ಗುರುವಾರದಂದು ಮಾತ್ರ ಪಠಿಸ್ಬೋದು. ಈ ಮಂತ್ರವನ್ನು ದಿನಕ್ಕೆ ಎಷ್ಟು ಬಾರಿ ಪಠಿಸ್ಬೇಕು ಅನ್ನೋದಾದರೆ 3 ಬಾರಿ ಪಠಿಸ್ಬೋದು. 5, 9, 21, 108 ಅಥವಾ 1008 ಬಾರಿ ನೀವು ಜಪಿಸಬೇಕಾಗತ್ತೆ. ಎಷ್ಟು ದಿನಗಳ ಕಾಲ ಜಪಿಸಬೇಕು ಅನ್ನೋದಾದರೆ ನೀವು ಗಾಯತ್ರಿ ಮಂತ್ರವನ್ನು 48 ದಿನಗಳವರೆಗೆ ಪಠಿಸೋದ್ರಾದರೆ ಗುರುವಾರ ಅಥವಾ ಶುಕ್ಲ ಪಕ್ಷ ಪುಷ್ಯ ನಕ್ಷತ್ರದಿಂದ ಪಠಿಸಿದ್ರೆ ತುಂಬಾ ಒಳ್ಳೆಯದು. ನೀವು ಏನೆಲ್ಲ ಸಂಕಲ್ಪವನ್ನು ಮಾಡ್ಕೊಬೇಕು, ಮೊದಲು ನೀವು ಸಂಕಲ್ಪವನ್ನು ಮಾಡಿಕೊಂಡು ನಾನು 48 ದಿನಗಳ ಕಾಲ ಈ ಮಂತ್ರವನ್ನು ಪಠಿಸ್ತೀನಿ ಅಂತ ನೀವು ಪಠಿಸಿದ್ರೆ ಖಂಡಿತ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬಂದು ಕನಸಿನಲ್ಲಿ ಕಾಣಿಸ್ಕೊಂಡು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ರ ಆ ಸಂಕಲ್ಪ 48 ದಿನದಲ್ಲೇ ಸಂಕಲ್ಪ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದರಲ್ಲೂ ಈ ಸಾರಿ ನಮಗೆ ಪುಷ್ಯ ನಕ್ಷತ್ರ ಗುರುವಾರ ಬಂದಿರೋದ್ರಿಂದ ಪುಷ್ಯಾಮೃತ ಯೋಗ ಏರ್ಪಡ್ತಾ ಇದೆ. ಈ ದಿನ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ. ಫೋಟೋ ಇರಲಿಲ್ಲ, ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮಗೇನು ಕೆಲಸ ಆಗಬೇಕು ಅಂತಿದೆಯೋ ಆ ಕೆಲಸವನ್ನು ನೀವು ಈ ಕೆಲಸ ಆಗಬೇಕು ಅಂತ ಹೇಳ್ಕೊತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ಒಂದೇ ಟೈಮಲ್ಲಿ ನೀವು ಈ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಿ. ಅಂದರೆ ಗುರುವಾರದ ದಿನ ಶುರು ಮಾಡಿ ನೀವು 48 ದಿನಗಳ ಕಾಲ ಪ್ರತಿದಿನ ಹೇಳ್ತಾ ಬನ್ನಿ. 48 ದಿನದಲ್ಲೇ ನಿಮ್ಮ ಕನಸು, ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ. ತುಂಬ ದಿನದಿಂದ ಆಗ್ತಾನೇ ಇಲ್ಲ ಅನ್ನೋ ಒಂದು ಕನಸು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ತುಂಬ ಅಪರೂಪದ ನಕ್ಷತ್ರ ಬಂದಿರೋ ದಿನ. ಹಾಗಾಗಿ ಆದಷ್ಟು ಈ ದಿನ ನೀವು ರಾಯರ ಗುಡಿಗೆ ಹೋಗಿ, ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನವನ್ನು ಪಡೆಯೋದು, ನವಗ್ರಹಗಳಿಗೆ ನೀವು ಪ್ರದಕ್ಷಿಣೆಯನ್ನು ಹಾಕೋದು,
ಹಾಗೆಯೇ ಅಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಈ ದಿನ ನೀವು ದಾನ ಧರ್ಮಗಳನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋದರೂ ದೇವಸ್ಥಾನದಲ್ಲೇ ನೀವು ತುಪ್ಪದ ದೀಪವನ್ನು ಹಚ್ಚಿ, ಅಕಸ್ಮಾತ್ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ನೀವು ಮನೆಯಲ್ಲೇ ಒಂದು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಿಮಗೇನು ಆಗಬೇಕು ಅಂತಿರುತ್ತೋ ಆ ಕೆಲಸವನ್ನು ಸಂಕಲ್ಪವಾಗಿ ನಿಮಗೆ ಹೆಂಗೆ ಬರುತ್ತೋ ಅದೇ ರೀತಿಯೇ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಸಂಕಲ್ಪ ಮಾಡ್ಕೊಬೇಕಂತಿಲ್ಲ, ದೇವ್ರ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಬೇಕಂದ್ರೆ ನಮ್ಮದೇ ಆದ ರೀತಿಯಲ್ಲಿ ಹೇಳ್ಕೊಬೋದು. ಹಾಗಾಗಿ ನಿಮಗೆ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ನೀವು ನಿಮ್ಮ ಕಷ್ಟಗಳನ್ನು ರಾಯರ ಹತ್ರ ಹೇಳ್ಕೊಬೋದು. ಹಾಗಾಗಿ ಈ ಸಾರಿ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಯಾರು ಮಿಸ್ ಮಾಡಬೇಡಿ, ಈ ದಿನ ಎಲ್ಲರೂ ರಾಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.